ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ಎಸ್, ಕಳೆದ 15 ದಿನಗಳಿಂದ ನನಗೆ ಒಂದು ಕೂಡ ಹೊಸ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಬಹಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋ ಮಾಡಿ ಸರ್, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೂಲ ಕಾರಣ ಏನು ಅಂದರೆ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನನಗೆ ಕ್ಲಾಸಸ್ಗಳು ಇರೋದ್ರಿಂದ, ಗೌರ್ಮೆಂಟ್ ಬ್ಯಾಚ್ ಕ್ಲಾಸಸ್ ಇರೋದ್ರಿಂದ ನಾನು ಅಲ್ಲಿ ಹೋಗಿದ್ದೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಎಸ್, ಐ ಮೆಟ್ ಸಮ್ ವೆರಿ ಟ್ಯಾಲೆಂಟೆಡ್, ಯಂಗ್, ಎನರ್ಜೆಟಿಕ್ ಆ್ಯಂಡ್ ಬ್ಯೂಟಿಫುಲ್ ಪೀಪಲ್. ಈ ಒಂದು ಮಂಡ್ಯ ಜಿಲ್ಲೆಯ ಚಿನಕುರಳಿ ಆಗಿರಬಹುದು, ಬೆಂಗಳೂರಿನಲ್ಲಿ ಸೇಂಟ್ ಬೆನೆಡಿಕ್ಟ್ ಕಾಲೇಜ್ನಲ್ಲಿ ಮೀಟ್ ಮಾಡಿದಂಥ ವಿದ್ಯಾರ್ಥಿನಿಯರಾಗಿರಬಹುದು. ದೇ ಆಲ್ ಆರ್ ಆಸಮ್. ಆ್ಯಂಡ್ ಅಗೇನ್, ಡೆಫಿನೆಟ್ಲಿ ಐ ಆಮ್ ಮಿಸ್ಸಿಂಗ್ ದೋಸ್ ಗೈಸ್ ಬಿಕಾಸ್ ದೇ ಆರ್ ಒನ್ ಆಫ್ ದಿ ಬೆಸ್ಟ್ ಬ್ರೈನ್ಸ್ ಆಫ್ ದಿಸ್ ಕಂಟ್ರಿ. ಈ ದೇಶದೊಳಗೆ ಈ ವಯಸ್ಸಿನೊಳಗೆ ಅಷ್ಟು ಚೆನ್ನಾಗಿ ಸೀರಿಯಸ್ ಆಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತರಗತಿ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಐ ಹೋಪ್ ನಿಮ್ಮೊಳಗೂ ಬಹಳಷ್ಟು ಜನ ಈ ಕ್ಲಾಸಸ್ನ ನೋಡ್ತೀರಿ ಅಂತ. ನೋಡಿ, ಭಾರತದೊಳಗೆ ಈ ದಯಾಮರಣ ಅನ್ನುವಂಥ ಒಂದು ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾನು ಆಲ್ರೆಡಿ ಈ ಒಂದು ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳು ಅಂತ ಏನು ಆಲ್ರೆಡಿ ಕ್ಲಾಸಸ್ಗಳನ್ನು ಮಾಡಿ ಹಾಕಿದ್ದೀನಿ. ಅದರೊಳಗೆ ಅರುಣಾ ಶಾನ್ಭೋಗ್ ಈ ಪ್ರಕರಣ 2011 ಅರುಣಾ ಶಾನ್ಭೋಗ್ ಅವರ ಪ್ರಕರಣವನ್ನು ಡೀಟೇಲ್ ಆಗಿನೇ ನಾನು ಹಿಂದಿನ ಪ್ರಕರಣದೊಳಗೆ ಡಿಸ್ಕಸ್ ಮಾಡಿದ್ದೀನಿ. ಬೇಕು ಅಂದರೆ ಈ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಪ್ರಕರಣದ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಯು ಕ್ಯಾನ್ ವಾಚ್ ಇಟ್. ಈಗ ಯಾಕೆ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ, ದಯಾಮರಣ ಅಂದರೆ ಏನು, ಆ್ಯಂಡ್ ಇದು ನಮ್ಮ ದೇಶದೊಳಗೆ ಮೊದಲ ದಯಾಮರಣದ ಪ್ರಕರಣನ ಅನ್ನೋದನ್ನು ಯಾರಿ ಹರೀಶ್ ರಾಣಾ ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ಐ ಸ್ಟಾರ್ಟ್ ದಿಸ್, ಐ ಜಸ್ಟ್ ವಾಂಟ್ ಟು ಗಿವ್ ಸಮ್ ಇನ್ಫಾರ್ಮೇಶನ್. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ ನೋಡಿ, ಕನಮಡಿ IAS ಆ್ಯಂಡ್ KAS ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಿದ್ದಾವೆ. PSI, ESI, FDA, SDA, ಪೊಲೀಸ್ ಕಾನ್ಸ್ಟೇಬಲ್ ಈ ಎಲ್ಲ ಎಕ್ಸಾಮ್ಸ್ಗೆ, ಓಕೆ, KAS ಇಂದ ಹಿಡಿದು ಎಲ್ಲ ರಾಜ್ಯ ಸರ್ಕಾರದ ಎಕ್ಸಾಮ್ಸ್ಗಳಿಗೆ ಈ ಒಂದು ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸಸ್ಗಳು ಇರ್ತವೆ. ಆ್ಯಂಡ್ ಆನ್ಲೈನಲ್ಲಿ ಇದೇ ತಿಂಗಳು 25ನೇ ತಾರೀಕಿಂದ essay, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ನೀವು ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ, ಆ ಆ್ಯಪ್ಗೆ ಹೋಗಿ ಅಡ್ಮಿಷನನ್ನು ತೊಗೋಬೋದು. ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ದ ಕೋರ್ಸ್. ಲೈಕ್ ಇದರೊಳಗೆ essay, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ 3 ಕ್ಲಾಸ್ ಇರ್ತವೆ. 1 ತಿಂಗಳ ಕೋರ್ಸ್ ಇರುತ್ತೆ. ರೀಸನೇಬಲ್ ಫೀಸ್ ಕೂಡ ರೀಸನೇಬಲ್ ಇದೆ. ನಿಮಗೆ ಕಲೀಲಿಕ್ಕೆ ಸಿಗುವುದು ಈ ಒಂದು ನಮ್ಮ ಆನ್ಲೈನ್ ಆ್ಯಪ್ನಲ್ಲಿ ಪತ್ರಿಕೆ 1ರ ಪೇಪರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ದಾವೆ. ಆಫ್ಲೈನ್ ಒಳಗೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಪ್ರಾರಂಭ ಆಗ್ತಿದ್ದಾವೆ. ಎಸ್, ದಯಾಮರಣ ಅಂದರೆ ಏನು, ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ ನೋಡಿ. ಭಾರತದೊಳಗೆ ಹಿಂದೆ ಕೂಡ ಈ ದಯಾಮರಣದ ಬಗ್ಗೆ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ಗೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರಕರಣಗಳು ಹೋಗಿದ್ದಾವೆ. ನೋಡಿ, ಒಂದೊಂದು ಸಾರ್ತಿ ಮನುಷ್ಯನ ಜೀವನ ಈಗಿರುವಂಥದ್ದು, ಈಗ ಚೆನ್ನಾಗಿರುವಂಥದ್ದು ಯಾವ ಒಂದು ರೂಪವನ್ನು ಪಡೆದುಕೊಳ್ತದೆ ಅಂತ ನಾವು ಯಾರೂ ಊಹೆ ಮಾಡಲಿಕ್ಕಾಗಿರುವುದಿಲ್ಲ. ಸೊ ಜಸ್ಟ್ ಲೈಕ್ ಈ ಒಂದು ಅರುಣಾ ಶಾನ್ಭೋಗ್ ಅವರ ಪ್ರಕರಣದಲ್ಲಿ ಆಗಿರಬಹುದು. ಹಾಗೆ ಈಗ ಹರೀಶ್ ರಾಣಾ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ, ಓಕೆ, ಸೊ ಹರಿಯಾಣದ ಒಬ್ಬ ವಿದ್ಯಾರ್ಥಿ, ಇವರು ಇಂಜಿನಿಯರಿಂಗ್ ಓದಬೇಕಾದ್ರೆ, ಮತ್ತು ಇವರು ಒಳ್ಳೆ ಫುಟ್ಬಾಲ್ ಪ್ಲೇಯರು ಆಗಿದ್ರಂತೆ, ಅವರ ಫೋಟೋನ ನೀವು ನೋಡ್ಬೋದು. ಓಕೆ, ಇವರು ಇಂಜಿನಿಯರಿಂಗ್ ಓದಬೇಕಾದ್ರೆ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದಬೇಕಾದ್ರೆ ಇವರು ಏನು ಮಾಡಿದ್ದಾರೆ ಅಂದರೆ 2013 ಒಂದು ದಿನ ಮೊಹಾಲಿಯ PGಯಲ್ಲಿ ಅವರಿರುವಂಥ PG ಒಳಗಡೆ 4ನೇ ಮಹಡಿಯಿಂದ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಜಾರಿ ಬೀಳ್ತಾರ. 4ನೇ ಮಹಡಿಯಿಂದ ಆಕಸ್ಮಿಕವಾಗಿ ಯಾವಾಗ ಜಾರಿ ಬಿದ್ದಿದ್ದಾರೋ ಅವಾಗಿಂದ ಅದರ ಪರಿಣಾಮವಾಗಿ ತಲೆಗೆ ತೀವ್ರ ಪೆಟ್ಟು ಬಿದ್ದು ಕೋಮಾಕ್ಕೆ ಜಾರಿದ್ದಾರೆ, ಕೋಮಾಕ್ಕೆ ಹೋಗಿದ್ದಾರೆ. ಆ್ಯಂಡ್ ನೆನಪು, ಪ್ರಜ್ಞೆ ಯಾವುದೂ ಇಲ್ಲದೆ, ಓಕೆ, ಸೊ ಇವರು ಲಾಸ್ಟ್ 13 ವರ್ಷಗಳಿಂದ ಕೋಮಾದೊಳಗೆ ಇದ್ದಾರೆ. ಆ್ಯಂಡ್ ಇಂಥ ಒಂದು ಅಂದರೆ ಯಾರು ಇನ್ನು ಮುಂದೆ ಜೀವನದೊಳಗೆ ವಾಪಸ್ ನಾರ್ಮಲ್ ಆಗೋದಿಲ್ಲ ಅಥವಾ ಬದುಕಲಿಕ್ಕೆ
ಅವ್ರ ಕಡೆಯಿಂದ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಒಳಗಿರ್ತಾರೋ ಅಂಥವರನ್ನ ಸಾಯೋ ಥರ ಮಾಡುವಂಥ ಒಂದು ಪ್ರಕ್ರಿಯೆಗೆ ದಯಾಮರಣ ಅಂತ ಕರಿತೀವಿ. ಓಕೆ, ಸೊ ಘನತೆಯಿಂದ ಸಾಯುವುದು ಕೂಡ ಸಂವಿಧಾನದ ಮೂಲಭೂತ ಹಕ್ಕು ಎಂದು 2018ರಲ್ಲಿ ಸುಪ್ರೀಂ ಕೋರ್ಟೇ ತೀರ್ಪು ನೀಡಿದೆ. ದಯಾಮರಣಕ್ಕೂ ಕೂಡ ಮಾರ್ಗಸೂಚಿಗಳನ್ನು ಅವತ್ತೇ ರೂಪಿಸಿದೆ. ಮರಣ ಫಾರ್ ಎಕ್ಸಾಂಪಲ್ ಇದರೊಳಗೆ 2 ಪ್ರಕಾರದ ದಯಾಮರಣಗಳು ಬರ್ತವೆ. ಸೊ ಒಂದು ಏನಂದ್ರೆ ನೇರ ದಯಾಮರಣ. ನೇರ ದಯಾಮರಣ ಅಂದ್ರೆ ಏನು ಅಂದ್ರೆ ಇದು ಬಹಳಷ್ಟು ದೇಶಗಳಲ್ಲಿ ಅವಕಾಶ ಕೊಡೋದಿಲ್ಲ. ನೇರ ದಯಾಮರಣ ಅಂದ್ರೆ ಇಷ್ಟೇ, ಫಾರ್ ಎಕ್ಸಾಂಪಲ್ ಈ ತರ ಯಾರು ಒಬ್ರು ಗಟ್ಟಿಮುಟ್ಟಾಗಿರುವಂತ ಆರೋಗ್ಯವಂತ ವ್ಯಕ್ತಿ ಇದಾನೋ ಇವ್ರಿಗೆ ಒಂದು ಲೇಟಾಲ್ ಇಂಜೆಕ್ಷನ್ ಕೊಟ್ಟು ಅವರನ್ನ ಸಾಯೋ ತರ ಮಾಡೋದು ನೇರ ದಯಾಮರಣ. ಅಂದ್ರೆ ಆರಾಮಾಗಿ ಆರೋಗ್ಯದಿಂದ ಬದುಕ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನ ಸಾಯೋ ತರ ಮಾಡೋದು ಏನಿದೆಯಲ್ವಾ, ಇದನ್ನ ನೇರ ದಯಾಮರಣ ಅಂತ ಕರೀತಾರೆ. ಇದು ಭಾರತದೊಳಗೆ ಪರ್ಮಿಷನ್ ಕೊಟ್ಟಿಲ್ಲ ಇದಕ್ಕೆ. ಇನ್ನೊಂದು ಪರೋಕ್ಷ ದಯಾಮರಣ ಅಂದ್ರೆ ಪ್ಯಾಸಿವ್ ಯುಥನೇಷಿಯಾ ಅಂಡ್ ಆಕ್ಟಿವ್ ಯುಥನೇಷಿಯಾ ಅಂತ ಕರೀತಾರೆ. ಹಿಂಗಂದ್ರೆ ಏನು ಅಂದ್ರೆ ಪರೋಕ್ಷ ಯುಥನೇಷಿಯಾ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಇವರು ಕಳೆದ 13 ವರ್ಷಗಳಿಂದ ಕೋಮಾದೊಳಗೆ ಇದ್ದಾರೆ. ಸೊ ಇವರ ಮದರು ಸುಪ್ರೀಂ ಕೋರ್ಟ್ಗೆ ಕೇಳಿದ್ದಾರೆ, ನನ್ನ ಮಗ ಮುಂದೆ ಅವನು ಬದುಕಲಿಕ್ಕೆ ಆಗೋದಿಲ್ಲ ಅಂಡ್ ಬದುಕು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಕೋಮಾದೊಳಗಿದ್ದಾರೆ. ಇವರ ಜೀವಕ್ಕೆ ಮುಕ್ತಿ ಸಿಗುವ ಹಾಗೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ಏನು, ICU ಒಳಗಿದ್ದು ಯಾವ ವ್ಯವಸ್ಥೆಯಿಂದ ಅವರ ಜೀವ ಹಿಡಿದಿರ್ತಾರೋ, ಆಕ್ಸಿಜನ್ ಆಗಿರ್ಬೋದು, ವಾಟ್ ಎವರ್ ಡ್ರಿಪ್ ಆಗಿರ್ಬೋದು, ಯಾವ ಒಂದು ಔಷಧಿಗಳಿಂದ ಅವರ ಜೀವವನ್ನ ಹಿಡ್ಕೊಂಡಿರ್ತಾರೋ ಆ ಔಷಧಿ ಕೊಡೋದನ್ನ ನಿಲ್ಲಿಸ್ಬಿಡೋದು. ಅರ್ಥ ಆಯ್ತಾ? ಔಷಧಿ ಕೊಡೋದನ್ನೇ ನಿಲ್ಲಿಸ್ಬಿಡೋದು ಅಂದ್ರೆ ಅವರೇ ತಾನಾಗೆ ಸಾಯೋ ಥರ ಮಾಡುವಂಥ ಒಂದು ಪ್ರಕ್ರಿಯೆ. ಅರುಣಾ ಶಾನ್ಭೋಗ್ ಅವರ ಪ್ರಕರಣದಲ್ಲೂ ಕೂಡ ಪಿಂಕಿ ವೀರಾಣಿ ಅವ್ರ ಫ್ರೆಂಡ್ ಕೂಡ ಇದನ್ನೇ ಕೇಳಿದ್ರು, ಆದರೆ ಈ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲ ಎಂದು ಹೇಳಿತ್ತು. ಇದೇ ಮೊದಲ ಬಾರಿಗೆ ಭಾರತದೊಳಗೆ ಈ ದಯಾಮರಣಕ್ಕೆ ಅವಕಾಶ ಕೊಟ್ಟಿದೆ. ದಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಬಂಧ ಪುಸ್ತಕ ಯಾರು ತಗೊಂಡಿದ್ದೀರಿ, ಆಲ್ರೆಡಿ ದಯಾಮರಣದ ಬಗ್ಗೆ ಪ್ರಬಂಧ ನಿಮಗೆ ಸಿಗ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಪುಸ್ತಕದೊಳಗೂ ಕೂಡ ಇದ್ರ ಬಗ್ಗೆ ಇದೆ. ಓಕೆ, ಕಾನೂನು ಏನು ಹೇಳ್ತದೆ ಅಂದರೆ ಅಮೆರಿಕ, ಕೆನಡಾ, ನೆದರ್ಲ್ಯಾಂಡ್ಸ್ ಸೇರಿದಂತೆ ಕೆಲವು ರಾಷ್ಟ್ರಗಳಲ್ಲಿ ದಯಾಮರಣಕ್ಕೆ ಸಂಬಂಧಿಸಿದ ಕಾನೂನುಗಳು ಕೂಡ ಕಠಿಣವಾಗಿಲ್ಲ. ಓಕೆ, ಆದ್ರೆ ಭಾರತದೊಳಗೆ ಇದು ಭಾರಿ ಕಠಿಣ ಐತಿ. ಈವನ್ ದಯಾಮರಣ ಕೊಡಬೇಕು ಅಂದ್ರೂ ಕೂಡ ಏನ್ ಮಾಡಬೇಕು, ಕೋರ್ಟನ್ನ ಕೇಳಬೇಕು. ಇತ್ತೀಚೆಗೆ ನೀವು ನೋಡಿರ್ಬೋದು ಕರ್ನಾಟಕದೊಳಗೆ ಕಾಲ್ಫಾರ್ಮ್ ಮಾಡದೇ ಇರೋದಕ್ಕೆ ಭಾಳ ಜನ ಯುವಕರು ಕಾಲ್ಫಾರ್ಮ್ ಮಾಡ್ರಿ, ಇಲ್ಲಾಂದ್ರೆ ನಮಗೂ ದಯಾಮರಣ ಕೊಡ್ರಿ ಅಂತ ಸ್ಲೋಗನ್ ಅನ್ನ ಕೂಗಿರೋದನ್ನ ನಾನು ಕೇಳಿದ್ದೀನಿ ಗೈಸ್. ಓಕೆ, ವೈದ್ಯಕೀಯ ಚಿಕಿತ್ಸೆಗೆ ದುಬಾರಿಯಾಗೈತಿ. ಬಡವರ ಸಂಖ್ಯೆ ಹೆಚ್ಚಿರುವಂಥ ಭಾರತದಲ್ಲಿ ದಯಾಮರಣವನ್ನ ಕೋರಿ ಬಂದಂಥ ಈ ಅರ್ಜಿಗೆ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ದಯಾಮರಣ ಕೊಡಿಸ್ಲಿಕ್ಕೆ ಒಪ್ಕೊಂಡಿದ್ದನ್ನ ನಾವು ಕಾಣ್ತೀವಿ. ಪ್ರಕ್ರಿಯೆ ಹೇಗಿರ್ತೈತಿ ಈಗ ನೋಡ್ರಿ, ಗುಣಪಡಿಸಲಾಗದ ಕಾಯಿಲೆಯಿಂದ ನರಳಾಡುತ್ತಿರುವವರು, ಸಾಯುವ ಸ್ಥಿತಿ ಅಥವಾ ಕೋಮಾದಲ್ಲಿರುವಾಗ, ಬದುಕುವ ಸಾಧ್ಯತೆ ಇಲ್ಲದವರು ಮತ್ತ ಜೀವಚ್ಛೆದಂತೆ ಬದುಕುತ್ತಿರುವವರಿಗೆ. ಓಕೆ, ಸೊ ಅಂದ್ರೆ ಅವ್ರಿಗೆ ಏನಾಗ್ತಿದೆ ಅಂತ ಪ್ರಜ್ಞೆ ಇಲ್ಲದೆ ಬದುಕುತ್ತಿರುವವರಿಗೆ ದಯಾಮರಣಕ್ಕೆ ಅವಕಾಶವಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇದು ನ್ಯಾಯಾಲಯದ ಆದೇಶದ ಮೂಲಕ ಮಾತ್ರ ಜಾರಿಯಾಗಬೇಕು. ಅದಕ್ಕೆ ಒಂದು ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಇದ್ರ ಮೇಲೊಂದು ಕಾನೂನನ್ನ ಇಮಿಡಿಯೇಟ್ಲಿ ತರಬೇಕು ಅಂತ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆ ಹಿಂಗೆ ಹೇಳಿದೆ ಅಂದ್ರೆ ನೋಡ್ರಿ, ದಯಾಮರಣ ಕೊಡ್ಲಿಕ್ಕೆ ಪರ್ಮಿಷನ್ ಐತಿ. ಯಾರಾದ್ರೂ ಸಾಯ್ತಾರೆ ಅಂದ್ರೆ ಅವ್ರನ್ನ ಸಾಯ್ಲಿಕ್ಕೆ ಅಥವಾ ಅವರ ಜೀವವನ್ನ ಅಂತ್ಯಗೊಳಿಸ್ಲಿಕ್ಕೆ ಬೇರೆಯವರಿಗೆ ಏನಾದ್ರೂ ಅಧಿಕಾರವನ್ನ ಕೊಟ್ಬಿಟ್ರೆ ಐ ಥಿಂಕ್ ಭಾರತದೊಳಗೆ ಆಸ್ತಿ ಸಂಬಂಧ ಇವನ್ ಒಬ್ಬರಿಗೆ ಹೊಡೆಯೋದು ಬಡಿಯೋದು ಅದನ್ನ ಮಾಡೋದು ತಪ್ಪು ಅಂದ್ರೂ ಕೂಡ ಇಷ್ಟೆಲ್ಲ ಬಡದಾಟ ಇಷ್ಟೆಲ್ಲ ಮರ್ಡರ್ ಆಗ್ತಿದಾವೆ. ಸೊ ಹಾಗೇನೆ ಇನ್ ಕೇಸ್ ಏನಾದ್ರೂ ದಯಾಮರಣವನ್ನ ಲೀಗಲ್ ಮಾಡಿಬಿಟ್ರೆ
ಇಮ್ಯಾಜಿನ್ ಮಾಡ್ರಿ ಎಷ್ಟು ಜನ ತಂದೆ ತಾಯಿನ ಮಕ್ಕಳು ಕೊಲ್ಲಿಕ್ಕಿಲ್ಲ ಈ ದೇಶದೊಳಗೆ. ಬಿಕಾಸ್ ಬಹಳಷ್ಟು ಜನ ಶಿಕ್ಷಣವನ್ನು ತಗೋತಿದ್ದಾರೆ, ಅದ್ರ ಜೊತೆಗೆ ಸಂಸ್ಕಾರ ಇಲ್ಲ, ಅದ್ರ ಜೊತೆಗೆ ಮಾನವೀಯತೆ ಇಲ್ಲ, ಅದ್ರ ಜೊತೆಗೆ ಈವನ್ ಕೃತಜ್ಞತಾ ಭಾವ ಅನ್ನೋದಿಲ್ಲ. ತಮ್ಮನ್ನೇ ಹುಟ್ಟಿ ಬೆಳೆಸಿರುವಂಥ ತಂದೆ ತಾಯಿಯನ್ನ ಕೊಲ್ಲುವಂಥ ಜನ ಇದ್ದಾರೆ. ಜೊತೆಲಿ ಹುಟ್ಟಿ ಅಕ್ಕ ತಂಗಿ ತಮ್ಮ ಅಣ್ಣ ಅಂಥೇಳಿ ರಕ್ತ ಹಂಚ್ಕೊಂಡು ಹುಟ್ಟಿ ಆಸ್ತಿ ಸಂಬಂಧ ಇನ್ನೊಬ್ಬರನ್ನ ಕೊಲೆ ಮಾಡಲಿಕ್ಕೆ ರೆಡಿ ಆಗುವಂಥ, ಇನ್ನೊಬ್ಬರನ್ನ ಹೊಡೆದಾಡಿ ಬಡದಾಡಿ ಅವ್ರ ಕಡೆಯಿಂದ ಇಸ್ಕೊಳ್ಳಿಕ್ಕೆ ರೆಡಿ ಆಗುವಂಥ ಇಂಥ ಒಂದು ಜಗತ್ತಿನಲ್ಲಿ ಯಾರಿಗೂ ಕೂಡ ಅಂಥ ಒಂದು ಪರಿಸ್ಥಿತಿ ಬರಬಾರ್ದು. ಬರಲಿಕ್ಕೆ ಯಾವ ದಿನ ಬರುತ್ತೆ ನಮ್ಮ ನೈತಿಕತೆ, ಮಾನವೀಯತೆ ಮತ್ತು ನಾವು ಪಡೆದಂಥ ಶಿಕ್ಷಣ ಅಧಪತನಕ್ಕೆ ಹೋದಂತೆ ಅಂತ ನನಗನ್ಸುತ್ತೆ. ದಯಾಮರಣಕ್ಕೆ ಅವಕಾಶ ಸಿಕ್ಕ ಹಾದಿಯನ್ನು ನಾವು ನೋಡಬೇಕಾದ್ರೆ ದೇಶದಲ್ಲಿ ದಯಾಮರಣಕ್ಕೆ ಸಂಬಂಧಿಸಿದ ಮೊದಲ ಪ್ರಕರಣ ಬಂದಿದ್ದು 1987ರಲ್ಲಿ. ಓಕೆ, ಫಸ್ಟ್ ಪ್ರಕರಣ ಬಂದಿತ್ತು. ನಂತರ ಏನೇನಾಯಿತು ಅಂತ ಪೂರ್ತಿ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಫೈನಲಿ 2023ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ 2018ರ ಮಾರ್ಗಸೂಚಿಗಳಿಗೆ ತಿದ್ದುಪಡಿ ತಂದು ನಿಯಮಗಳನ್ನು ಮತ್ತಷ್ಟು ಸರಳಗೊಳಿಸಿ ಫೈನಲಿ 2026ರಲ್ಲಿ ಒಬ್ಬ ವ್ಯಕ್ತಿ ಇನ್ನು ಮುಂದೆ ಬದುಕಿ ಬಾಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದೊಳಗೆ ಯಾರು ಜೀವನವನ್ನು ನಡೆಸ್ತಿದಾರೋ, ಯಾರು ವೆಂಟಿಲೇಟರ್ ಒಳಗಿದಾರೋ, ಯಾರು ICU ಒಳಗಿದಾರೋ ಅವರಿಗೆ ಅವರ ಜೀವದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಈ ವಿದ್ಯಾರ್ಥಿ ಡೆಲ್ಲಿ ಏಮ್ಸ್ ಒಳಗೆ ಇದ್ದಾರೆ. ಇನ್ಮೇಲೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಸಿಕ್ಕ ಮೇಲೆ ಇನ್ನು ಮುಂದೆ ಇವ್ರನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇವರ ಜೀವಕ್ಕೆ ಮುಕ್ತಿ ಸಿಗಲಿದೆ ಅಂತ ಇವರ ಕುಟುಂಬದವರು ಕೂಡ ಹೇಳ್ತಾರೆ. ಅಂದರೆ ಒಂದು ಅನೇಕ ನೋವು, ಸಂಕಟ ಇವುಗಳನ್ನು ಅನುಭವಿಸ್ತಾ ಇರುವಂಥ ಒಂದು ಜೀವ, ಯಾವ ಜೀವ ಬದುಕಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಬದುಕೋದಿಲ್ಲ ಅಂದಾಗ ಅಂತಹ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ದಯಾಮರಣವನ್ನು ಕೋರ್ಲಿಕ್ಕೆ ಅವಕಾಶವನ್ನು ನೀಡಿದೆ ಅನ್ನುವುದೇ ಒಂದು ದೊಡ್ಡ ವಿಷಯ. ಇನ್ನೊಂದು, ಭಾರತದೊಳಗೆ ಮೊದಲ ಬಾರಿಗೆ ಈ ಒಂದು ಯುಥನೇಷಿಯಾ ಅಥವಾ ದಯಾಮರಣಕ್ಕೆ ಪರ್ಮಿಷನ್ ಅನ್ನು ಕೊಡಲಾಗಿದೆ. ಬೇರೆ ದೇಶಗಳಲ್ಲಿ ಈ ಒಂದು ದಯಾಮರಣಕ್ಕೆ ಪರ್ಮಿಷನ್ ಇದೆ. ಓಕೆ, ಬಹಳಷ್ಟು ದೇಶಗಳಲ್ಲಿದೆ, ಎಲ್ಲ ದೇಶದೊಳಗಿಲ್ಲ, ಬಟ್ ಬಹುತೇಕ ದೇಶಗಳಲ್ಲಿ, ಅದು ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಇದೆ. ಯಾಕೆ ಇದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಬಹಳಷ್ಟು ಜನ ಹಿಂಜರಿತಾರೆ ಅಂದರೆ ದೇ ಕ್ಯಾನ್ ಮಿಸ್ಯೂಸ್ ಇಟ್. ಓಕೆ, ಮನೆಯವ್ರನ್ನೇ ಕೊಲೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಕೊಟ್ಟಿಲ್ಲ. ಆದರೆ ವೆಸ್ಟರ್ನ್ ಸೊಸೈಟಿಯಲ್ಲಿ ಅವರ ನೈತಿಕತೆ ಆಗಿರ್ಬೋದು, ಅವರ ಕಾನೂನುಗಳಾಗಿರ್ಬೋದು ಬೇರೆ ಇದ್ದಾವೆ. ಭಾರತದೊಳಗೆ ಇವು ಬೇರೆ ಇದ್ದಾವೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನ್ಯಾಯಾಂಗದ ಅನುಮತಿ ಇಲ್ಲದೆ ಯಾರಿಗೂ ಕೂಡ ದಯಾಮರಣವನ್ನು ಕೊಡಂಗಿಲ್ಲ, ದಯಾಮರಣದ ಹಕ್ಕಿಲ್ಲ. ಆದರೆ ಯಾವ ವ್ಯಕ್ತಿ ಈ ದೇಶದೊಳಗೆ ಹುಟ್ಟಲಿಕ್ಕೆ, ಬದುಕಲಿಕ್ಕೆ ಆರ್ಟಿಕಲ್ 21 ರೈಟ್ ಟು ಲೈಫ್, ಜೀವಿಸುವ ಹಕ್ಕು ಎಷ್ಟಿದೆಯೋ ಹಾಗೇನೆ ಘನತೆಯಿಂದ ಸಾಯುವ ಹಕ್ಕೂ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಇವ್ರನ್ನ ಘನತೆಯಿಂದ ಸಾಯೋ ಹಾಗೆ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಒಂದು ಡೆಫಿನೆಟ್ಲಿ ಐತಿಹಾಸಿಕ ಪ್ರಕರಣ ಆಗಿದೆ. ಸೊ ಆದ್ರಿಂದಾನೇ ಈ ಪ್ರಕರಣವನ್ನು ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಈ ಸ್ಟೋರಿನ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆಕ್ಟಿವ್ ಯುಥನೇಷಿಯಾ ಆ್ಯಂಡ್ ಪ್ಯಾಸಿವ್ ಯುಥನೇಷಿಯಾ ಅಂದರೆ ಏನು? ನೇರ ದಯಾಮರಣ, ಪರೋಕ್ಷ ದಯಾಮರಣ ಅಂದರೆ ಏನು? ಆ್ಯಂಡ್ ಈ ದಯಾಮರಣವನ್ನು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಏನಾದರೂ ದುರುಪಯೋಗ ಆಗುವಂಥ ಚಾನ್ಸಸ್ ಇದೆಯಾ? ಆ್ಯಂಡ್ ಈ ದೇಶದೊಳಗೆ ದಯಾಮರಣಕ್ಕೆ ಅವಕಾಶ ನೀಡಬೇಕು, ನೀಡಬಾರ್ದು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮಗೆ ಗೊತ್ತಿರುವಂಥ ಎಲ್ಲ ಫ್ರೆಂಡ್ಸ್ ಜೊತೆಗೂ ಕೂಡ ಹಂಚ್ಕೊಳ್ಳಿ. ಈ ದೇಶದೊಳಗೆ ಈ ಪ್ರಕರಣವನ್ನು ಕುರಿತು ಹೆಚ್ಚು ಜನ ಮಾತನಾಡ್ತಿದ್ದಾರೆ. ಸೊ ದ್ಯಾಟ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಬರಲಿ, ಹಿಂಗಂದ್ರೆ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.